ದೀಪ ಏನಕ್ಕೆ ಹಚ್ಚುತ್ತಾರೆ ಅಂದ್ರೆ 21 ವಾರ ಕಾಯಿ ಸಂಕಲ್ಪ ಮಾಡಿರ್ತೀವಲ್ಲ, ಅದು ದೇವ್ರಿಗೆ ನಮ್ಗೆ ಬರೀ ಕಾಯಿ ಹಿಡ್ಕೊಂಡು ಸುತ್ತಿದ್ರೆ ಮಾತ್ರ ಅದು ಇದಾಗಲ್ಲ. ಅಷ್ಟು ದೀಪ ನಮ್ಮ ಕರ್ಮ ಎಲ್ಲ ಕಳೀಲಿ ಅಂತ. ನಮ್ಗೆ ಏನ್ ದೋಷಗಳು ಇರುತ್ತೆ, ಸರ್ಪ ದೋಷ ಇರುತ್ತೆ, ಭೂ ದೋಷ ಇರುತ್ತೆ, ಹಿರಿಕರು ದೋಷ ಇರುತ್ತೆ, ಅದೆಲ್ಲ ಕರ್ಮಗಳು ಕಳಿಯೋದಕ್ಕೋಸ್ಕರ 21 ವಾರ ದೀಪನ ಹಚ್ಚಬೇಕು, ಪ್ಲಸ್ ಕಾಯಿನೂ ಸುತ್ತಬೇಕು ಅನ್ನೋದು ಒಂದು ಇದಿದೆ. ಅದಾದ್ಮೇಲೆ ಕಾಯಿ ಹಿಡ್ಕೊಂಡು 30 ರೌಂಡ್ ಹಾಕಿ, ಅದಾದ್ಮೇಲೆ ದೇವಸ್ಥಾನ ಗರ್ಭದ ಗುಡಿನ 16 ರೌಂಡ್ ಹಾಕ್ಬೇಕು. ಕಾಯಿ ಸಂಕಲ್ಪ ಮಾಡೋರ್ಗೆ ಇದು ಈ ತರ ಮಾಡ್ತಾರೆ. ಈಗ ಕಾಯಿ ನಾವು ಕಟ್ಟಿರ್ತೀವಲ್ಲ 21 ವಾರ, ಕಟ್ಟಿರೋ ಕಾಯಿನ ಮತ್ತೆ ಬಂದು ಹುಡುಕಿ ಅದನ್ನೇ ಬಿಚ್ಚಿ ಅದನ್ನೇ ಒಂದೇ ಕಾಯಿನ ಏನ್ ಒಂದ್ ಕಾಯಿ ನಾವು ಸಂಕಲ್ಪ ಮಾಡಿರ್ತೀವೋ ಅದೇ ಕಾಯಿನ ವಾರ ವಾರ ಬಂದು ಅದೇ ಕಾಯಿನ ಬಿಚ್ಚಬೇಕು, 30 ರೌಂಡ್ ಹಾಕ್ಬೇಕು, ಮತ್ತೆ ದೀಪ ಹಿಡ್ಕೊಂಡು 8 ರೌಂಡ್ ಹಾಕ್ಬೇಕು. ಅದೆಲ್ಲ ನಮ್ದು ಸಂಕಲ್ಪ ಸೇವೆ ಎಲ್ಲ ಆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ತಗೊಂಡೋಗಿ ಕಟ್ಟಬೇಕು. 21 ವಾರ ಇದೇ ರೀತಿ ಮಾಡ್ಬೇಕು. 21 ವಾರ ಆದ್ಮೇಲೆ ಹೋಮ ಮಾಡಿಸ್ಬೇಕು. ಅವ್ರ ಅನುಕೂಲ ತಕ್ಕನಾಗ ಮಾಡಿಸೋದು. ಕೆಲವ್ರಿಗೆ ಅನುಕೂಲ ಇರಲ್ಲ, ಕೆಲವರು 1001 ರೂಪಾಯಿ ಕೊಟ್ಟು ಪಂಚಾಮೃತ ಅಭಿಷೇಕ ಮಾಡಿಸಿ ಕಾಯಿ ಉಳ್ಬಿಡಿಸ್ಬಿಡ್ತಾರೆ. ಕೆಲವ್ರು ಅನುಕೂಲ ಇರೋರು ಹೋಮ ಮಾಡಿಸ್ತಾರೆ. ಈಗ ನಾನು ಸೋಮವಾರ ಬಂದು ಅವ್ರ ಆಸೆ ಏನಿದೆ ಅವೆಲ್ಲ ತೀರ್ಸಕ್ಕೆ, ಮತ್ತೆ ಅವ್ರವ್ರ ಇಷ್ಟ ಏನಿದೆ, ಅವ್ರ ಕಷ್ಟ ಏನು, ಅವೆಲ್ಲ ಪರಿಹಾರ ಆಗತ್ತೆ ಬಂದಾಗ. ನಾವ್ ಏನಕ್ಕೆ ಅಂತಂದ್ರೆ ಬಂದು ಇಲ್ಲಿ ಗುರುಗಳನ್ನ ಕೇಳ್ಬೇಕು, ಏನ್ ಸಮಸ್ಯೆ ಇದೆ ಅಂತ ಬಂದ್ಬಿಟ್ಟು ಹೇಳ್ಬೇಕು. ಅವರು ಇಷ್ಟ ದಿನ ಕಾಯಿ ಕಟ್ಬೇಕು ಅಂತ ಹೇಳ್ತಾರೆ, ಅದ್ರ ಮೇಲೆ ನಾವು ಕಾಯಿ ಕಟ್ಬೇಕು. ಇಲ್ಲ ದೀಪದಲ್ಲೇ ಪರಿಹಾರ ಆದ್ರೆ ದೀಪದಲ್ಲೇ ಕ್ಲಿಯರ್ ಆಗುತ್ತದು. ಈಗ ಮೊದಲಿಗೆ ಅವರು ದೀಪದಲ್ಲಿ ಪರಿಹಾರ ಆಗೋ ವಿಷಯ ಇದ್ರೆ ದೀಪದಲ್ಲೇ ಪರಿಹಾರ ಆಗುತ್ತೆ. ಇಲ್ಲ ನಮ್ಮ ಸಮಸ್ಯೆಗಳು ಏನೋ ತುಂಬಾ ಜಾಸ್ತಿ ಇದೆ, ಅದಕ್ಕೆ ಪರಿಹಾರ ನಮ್ಗೆ ಬೇರೆ ರೀತಿ ಬೇಕು ಅಂದಾಗ ಕಾಯಿ ಕಟ್ಟೋ ಸೇವೆನ ಮತ್ತೆ ಬೇರೆ ಸೇವೆಗಳನ್ನ ಹೇಳ್ತಾರೆ. ನಮ್ ದೊಡ್ಡದೇನಾದ್ರೂ ಒಂದು ಡ್ರೀಮ್ ಇಟ್ಕೊಂಡ್ ಬಂದ್ರೆ ಇಷ್ಟೇ ಕಾಯಿ ಕಟ್ಬೇಕು, ಇಷ್ಟೇ ಬತ್ತಿ ಇಟ್ಬೇಕು, 21 ಬತ್ತಿ ಹೇಳ್ತಾರೆ. ಇಲ್ಲ ಅಂದ್ರೆ 5 ಇರುತ್ತೆ. ಸಮಸ್ಯೆಗಳ ಮೇಲೆ ಅವರು ದೀಪಗಳಾಗಿರುತ್ತೆ. ಅವ್ರವ್ರ ಏನ್ ಸಮಸ್ಯೆ ಇರುತ್ತೆ ಅದ್ರ ಮೇಲೆ 21 ವಾರ ಇರುತ್ತೆ. ಬಟ್ ರಾಯರ್ ಸೇವೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕಷ್ಟ ಬಗೆಹರುತ್ತೆ. ನಾವು ಬಂದು ಹಾಫ್ ಇದರಿಂದ ಒಂದು 5-6 ವಾರನ ಒಂದು 5-6 ವೀಕಿಂದನೇ ಗೊತ್ತಾಗ್ತಾ ಇದೆ. ಬಟ್ ತುಂಬಾ ಒಳ್ಳೇದಾಗಿದೆ, ನಮಗಂತೂ ಒಳ್ಳೇದಾಗ್ತಿದೆ. ಬಂದವ್ರು ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ, ಒಳ್ಳೇದಾಗುತ್ತೆ.